ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿವ್ರಿ. ಯಾಕಪ್ಪ ಇವರು ಇಷ್ಟು ದಿವಸದ ನಂತರ ಹಾಕಾಕ್ತಾರೆ ಅಂದ್ರೆ ಒಂದು ಸ್ವಲ್ಪ ಮಾಡೋದು ಆಗಿರ್ಕಿಲ್ರಿ. ಇನ್ಮೇಲೆ ತಿಂತ್ರ ದಿವಸ ವಿಡಿಯೋ ಮಾಡಿ ಹಾಕ್ತೀವ್ರಿ. ಮತ್ತು ಈಗಾಗಲೇ ಹೆಂಗೆ ಸಪೋರ್ಟ್ ಮಾಡ್ಕೋತ ಬಂದಾರಿ ಇದೇ ರೀತಿ ಮುಂದೆ ಸಪೋರ್ಟ್ ಮಾಡ್ಕೋತ ಹೋಗಿ. ನೋಡ್ರಿ ಇಲ್ಲೇ ನೆಲ್ಲಿಕಾಯಿ ತೊಗೊಂಡಿವ್ರಿ. ಈಗ ನೋಡ್ರಿ ಇಲ್ಲೇ ಈ ರೀತಿ ಅವನ್ನ ತೊಳೆದ ಜಜ್ಜಿದೀವ್ರಿ. ನೋಡ್ರಿ ಇಲ್ಲಿ ತೋರ್ಸಾಕತ್ತೀವಿ ನೆಲ್ಲಿಕಾಯಿ. ನೋಡ್ರಿ ಈಗ ಈ ರೀತಿ ನೀರು ತಗೊಂಡ ಸ್ವಚ್ಛ ಹಂಗೆ ಮೊದಲ ತೊಳ್ಕೊಬೇಕ್ರಿ ಅವನ್ನ. ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂತೂ ಭಾರಿ ಟೇಸ್ಟ್ ಆಗ್ಯಾವ್ರಿ. ನೀವು ಮಾಡಿ ನೋಡ್ರಿ ಹೆಂಗಾಗ್ಯಾವ ಅನ್ನೋದು ನಮಗೂ ಕಮೆಂಟ್ನ್ಯಾಗ ತಿಳಿಸ್ರಿ. ಹಂಗೆ ಮಾಡೋರು ಮಾಡ್ತಾರ್ರಿ. ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಸಕ್ಕರೆ ಉಗದ ಖರೆ ನಾವೊಂದು ರೀತಿ ಬೇರೆನ ಮಾಡೀವ್ರಿ. ಈ ರೀತಿ ಮೊದಲು ಕ್ಲೀನಾಗಿ ತೊಳ್ಕೊಬೇಕ್ರಿ ಅವನ್ನ. ತೊಳ್ಕೊಂಡು ಕೆಸಿಂದ ಒಂದು ಸ್ವಲ್ಪ ಜಜ್ಬೇಕ್ರಿ ಅವನ್ನ. ಅಂದ್ರೆ ಒಳಗೆಲ್ಲ ರಸ ತಗೋತೈತ್ರಿ ಅದು. ಖಾರ, ಉಪ್ಪು, ಸಕ್ಕರೆ ಈ ರೀತಿ ಬಾಯಿ ಬಿಡ್ಬೇಕ್ರಿ. ನೋಡ್ರಿ ಈ ರೀತಿ ಅಷ್ಟು ಜಜ್ಜಿ ಇಟ್ಕೊಂಡಿವ್ರಿ ನಾವು. ಸ್ವಲ್ಪ ಹಾಕಿ ಜಜ್ಬೇಕ್ರಿ, ಯಾಕಂದ್ರೆ ಸಿಡ್ದಾಡ್ತಾವ್ರಿ ಅವು. ನೋಡ್ರಿ ಈಗ ಇದೇ ರೀತಿ ಅಷ್ಟು ಏನು ತೋರಿಸಿವ್ರಲ್ಲ ಅಷ್ಟು ಇದನ್ನ ಮಾಡಿ ಇಟ್ಕೊಂಡಿವ್ರಿ. ಇಲ್ಲಿ ಅದಕ್ಕೆ ಏನೇನು ಬೇಕು ಅನ್ನೋದು ತೋರಿಸ್ತೀವಿ ಬರ್ರಿ. ಇಲ್ಲೇ ಖಾರ ಐತ್ರಿ, ಆ ನಂತರ ಜೀರಿಗೆ ಐತಿ. ಜೀರಿಗೆ ಆದ ನಂತರ ಬೆಳ್ಳುಳ್ಳಿ ಸುಲ್ಲೋದು ಇಟ್ಕೊಂಡಿವ್ರಿ. ಬೆಳ್ಳುಳ್ಳಿ ಆದ ನಂತರ ಅರಿಶಿನ ಪುಡಿ ತೊಗೊಂಡಿವ್ರಿ. ಅರಿಶಿನ ಪುಡಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿವ್ರಿ. ಉಪ್ಪು ಆದ ನಂತರ ಸಕ್ಕರೆ ತೊಗೊಂಡಿವ್ರಿ. ಇಲ್ಲೇ ಸಕ್ಕರೆ ಬೇಕಾರಿ, ಯಾಕಂದ್ರೆ ಹುಳಿ ಭಾಳ ಅನ್ನಿಸ್ತೈತಿ. ಇಲ್ಲೇ ಒಂದಿಟ ಮಸಾಲ ತೊಗೊಂಡಿವ್ರಿ, ಗರಂ ಮಸಾಲ. ನೋಡ್ರಿ ಈಗ ಈ ರೀತಿ ಭಾಳ ಸಣ್ಣ ಮಾಡಂಗಿಲ್ಲ ರೀ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜಜ್ಜೋದ್ರಿ ಅಗ್ದಿ. ನೋಡ್ರಿ ಇಲ್ಲಿಗೆ ನಾವು ತೋರ್ಸಾಕತ್ತೀವಿ ನೋಡ್ರಿ ಇದೇ ರೀತಿ ಜಜ್ಜೋದು. ಈ ರೀತಿ ದಮ್ಮನ ಜಜ್ಜೆ ತೆಗೆದು ಇಟ್ಕೊಂಡ್ಬಿಡೋದ್ರಿ. ಇಲ್ಲೇ ಜೀರಿಗೆ ಒಂದು ಸ್ವಲ್ಪ ಜಜ್ಜಿ ಹಾಕ್ತೀವ್ರಿ. ಹಂಗೆ ಹಾಕಿದ್ರೆ ಟೇಸ್ಟ್ ಬರೋದಿಲ್ಲ ರೀ ಅದು. ಈ ರೀತಿ ಜಜ್ಜಿ ಹಾಕಿದ್ರೆ ವಾಸನೆನೂ ಚಂದ ಬರ್ತೈತ್ರಿ, ಬಾಯ ರುಚಿನೂ ಮಸ್ತ್ ಹತ್ತಾವು ಉಪ್ಪಿನಕಾಯಿ. ನೋಡ್ರಿ ಇಲ್ಲೇ ಭಾಳ ಏನು ಜಜ್ಜಿಲ್ಲ, ನಾವೇನ ಸ್ವಲ್ಪ ಜಜ್ಜಿವ್ರಿ. ಈ ರೀತಿ ಮಾಡಿ ಹಾಕ್ಬೇಕ್ರಿ. ನೋಡ್ರಿ ಈಗ ಇಲ್ಲೇ ಒಂದು ಕಡವಗಿಗೆ ಎಣ್ಣೆ ಹಾಕಾಕತ್ತೀವ್ರಿ. ಎಣ್ಣೆ ಕಡ್ಕಂಗೆ ಕಾಸ್ಬೇಕ್ರಿ. ಕಾಸಿದ್ದಿಂದ ಸಾಸ್ಮಿ ಅಲ್ಲೇನು ತೋರಿಸಿಲ್ರಿ ನಾವು, ಇಲ್ಲೇ ಹಾಕಾಕತ್ತೀವಿ ಡೈರೆಕ್ಟ್ ಎಣ್ಣೆಗೆ. ನೋಡ್ರಿ ಒಂದು ಸ್ವಲ್ಪ ಚಟಪಟ ಅಂದ್ಗುಪ್ಲೆ ಇಳಿಸ್ಕೊಂಡು ತಂದು ತೆಳಗೆ ಇದನ್ನು ಬೆಳ್ಳುಳ್ಳಿ ಹಾಕಾಕ್ತೀವ್ರಿ. ಬೆಳ್ಳುಳ್ಳಿ ಒಂದಿಟ್ಟು ಇದಾದ ನಂತರ ಆ ಜೀರಿಗೆ ಜಜ್ಜಿಟ್ಟಂಥ ಜೀರಿಗೆ ಪುಡಿ ಹಾಕ್ಬೇಕ್ರಿ. ಜೀರಿಗೆ ಪುಡಿ ಆದಿಂದ ಖಾರದ ಪುಡಿ ಹಾಕಾಕತ್ತೀವ್ರಿ. ಖಾರದ ಪುಡಿ ಆದ ನಂತರ ಇಲ್ಲೇ ಮಸಾಲ ಹಾಕಾಕ್ತೀವ್ರಿ. ಮಸಾಲೆ ಆದ ನಂತರ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಾಕ್ತೀವ್ರಿ. ಅರಿಶಿನ ಪುಡಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀವ್ರಿ. ಉಪ್ಪು ಹಾಕಿದ್ದಿಂದ ಲಾಸ್ಟಿಗೆ ಸಕ್ಕರೆ ಹಾಕೋದ್ರಿ. ಫಸ್ಟ್ ಸಕ್ಕರೆ ಹಾಕಬಾರ್ದು, ಯಾಕಂದ್ರೆ ಮಸಾಲೆ ಚಲೋ ಆಗಂಗಿಲ್ಲ, ಅದು ಗಂಟು ಆಕತ್ರಿ. ನೋಡ್ರಿ ಈಗ ಈ ರೀತಿ ತಿರುಗಾಡ್ಬೇಕ್ರಿ. ಮೊದಲು ಒಂದು ಸ್ವಲ್ಪ ಪೂರ್ತಿ ಒಲೆ ಮೇಲೆ ಗ್ಯಾಸ್ ಮೇಲೆ ಇಟ್ಟ ಮಾಡಂಗಿಲ್ಲ ರೀ. ಇದನ್ನು ಎಣ್ಣೆ ಕಾಸ್ಕೊಂಡು ತೆಳಗೆ ಇಳಿಸ್ಬಿಡೋದ್ರಿ ಸಾಸ್ಮಿ ಅಷ್ಟ ಹಾಕಿ. ಆ ನಂತರ ಬೆಳ್ಳುಳ್ಳಿ ಇಲ್ಲಿ ಎಲ್ಲ ಥರ ಹಾಕೋದ್ರಿ. ನೋಡ್ರಿ ಈಗ ಭಾಳ ಅದು ಮಸಾಲೆ ಕಪ್ಪು ಆಗಬಾರ್ದ್ರಿ, ಈ ರೀತಿ ಇರಬೇಕು. ನೋಡ್ರಿ ಇದು ಜಜ್ಜಿ ಇಟ್ಕೊಂಡಂಥ ನೆಲ್ಲಿಕಾಯಿ ಈ ರೀತಿ ಬಾಯಿ ಬಿಡ್ಬೇಕ್ರಿ ಒಂದಿಟ, ಅಂದ್ರೆ ಒಳಗೆಲ್ಲ ರುಚಿ ತಗೋತೈತ್ರಿ ಅದಕ್ಕೆ. ನೋಡ್ರಿ ಈಗ ಅಷ್ಟು ನೆಲ್ಲಿಕಾಯಿ ಜಜ್ಜಿ ಇಟ್ಟಂಥ ನೆಲ್ಲಿಕಾಯಿ ಸುರುವಾಕತ್ತೀವ್ರಿ ಮಸಾಲೆಗೆ. ಈ ರೀತಿ ಹಾಕಿ ತಿರುವಾಡ್ಬೇಕ್ರಿ ಅವನ್ನ ಚಲೋ ತಂಗೆ. ಒಂದು ಸ್ವಲ್ಪ ಎಷ್ಟು ತಿರುವಾಡ್ತೀವೋ ಅಷ್ಟು ಜಲ್ದಿ ತಗೋತೈತ್ರಿ, ಯಾಕಂದ್ರೆ ಭಾಳ ದಿವ್ಸ ಇಡಾಕಂತೂ ನಡೆಯಂಗಿಲ್ಲ ರೀ ಇವು. ನೋಡ್ರಿ ಈಗ ತಿರುವಾಡಾಕ್ತೀವಿ ಇದೇ ರೀತಿ ಎಲ್ಲ ಕಡೆ ಹಿಂಗೆ ತೆಳಗ ಮೇಲೆ ತಿರುವಾಡ್ಬೇಕ್ರಿ ಚಲೋ ತಂಗೆ. ತಿರುವಾಡಿ ಎಲ್ಲ ಕರೆಕ್ಟ್ ಆದಿಂದ ಚಲೋ ತಂಗೆ ಡೆಬ್ಬಿಗೆ ತುಂಬಬೇಕ್ರಿ ಇವನ್ನ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯಾವ್ರಿ. ನೋಡ್ರಿ ಈಗ ಇಲ್ಲಿ ತೋರ್ಸಾಕತ್ತೀವಿ ಹೆಂಗೆಲ್ಲ ಮಿಕ್ಸ್ ಆತ್ರಿ. ನೋಡ್ರಿ ಈಗ
ಇವತ್ತಿನ ರೆಸಿಪಿ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.